ಎಲ್ಲರಿಗೂ ನಮಸ್ಕಾರ. ವಿದ್ಯಾಚೇತನ 4ನೇ ದಿನದ ಚಟುವಟಿಕೆಗಳು. ಮೊದಲನೇ ಅವಧಿ ಪೀರಿಯಡ್ 1 ಗ್ರೀಟ್ ಮೀಟ್ ಕಾನ್ವರ್ಸೇಷನ್. ಇದರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮಕ್ಕಳಿಗೆ ಮೊದಲು ಸರ್ಕಲ್ನಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ಹೇಳ್ತೇವೆ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಹೌ ಆರ್ ಯು ಅಂತ ಕೇಳ್ತೇವೆ. ಹಾಗೆ ಮಕ್ಕಳು ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಗುಡ್ ಮಾರ್ನಿಂಗ್ ಟೀಚರ್, ವಿ ಆರ್ ಫೈನ್, ಥ್ಯಾಂಕ್ ಯು. ಇಲ್ಲಿಯ ಒಂದು ಆಕ್ಟಿವಿಟಿ ಕ್ಲಾ ಅಪ್ ಆ್ಯಂಡ್ ಕ್ಲಾ ಅಪ್. ಈ ಆಕ್ಟಿವಿಟಿಯನ್ನು ಮಾಡಿಸುವ ವಿಧಾನ: ಮೇಕ್ ದ ಚಿಲ್ಡ್ರನ್ ಸಿಟ್ ಇನ್ ಎ ಸರ್ಕಲ್, ಇಂಟ್ರೊಡ್ಯೂಸ್ ಕ್ಲಾಪಿಂಗ್, ಪ್ರಾಕ್ಟೀಸ್ ಕ್ಲಾಪಿಂಗ್ rhythmically, repeat this for few times, then introduce your name with the same rhythm. My name is. ಇಲ್ಲಿ ಟೀಚರು ನಮ್ಮ ಹೆಸರನ್ನ ಹೇಳ್ಕೋಬೇಕು, ಅದರಂತೆ ಮಕ್ಕಳಿಗೆ ಅವರ ಹೆಸರನ್ನ ಹೇಳುವಂತೆ ಮಕ್ಕಳಿಗೆ ಹೇಳಬೇಕು. ಅದೇ ರೀತಿ ರಿದಮ್ ಅಲ್ಲಿ ಅದನ್ನ ಮಕ್ಕಳು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಪೀರಿಯಡ್ ನಂಬರ್ 2 ಮೈ ಟೈಮ್, ನನ್ನ ಸಮಯ. ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ತಮ್ಮ ತಮ್ಮ 4 ಕಾರ್ನರ್ಸ್ ಏನಿದೆ ಆ ಕಾರ್ನರ್ಸ್ ಅಲ್ಲಿ ಮಕ್ಕಳು ಹೋಗಿ ಅಲ್ಲಿ ಆಕ್ಟಿವಿಟೀಸ್ ನ ಮಾಡ್ತಿರ್ತಾರೆ. ಸೊ ಇಫ್ ದೇರ್ ಈಸ್ ಎನಿ ನೆಸೆಸರಿ, ದ ಫೆಸಿಲಿಟೇಟರ್ ಶುಡ್ ಗೈಡೆನ್ಸ್ ದ ಚಿಲ್ಡ್ರನ್. ಇಲ್ಲಿ ಅವರಿಗೆ ಬೇಕಾದಂತ ಮಟೀರಿಯಲ್ಸ್ ನಾವಾಗಲೇ ಇಟ್ಟಿರ್ತೇವೆ. ಹಾಗೆ ಡಿಸೇಬಲ್ಡ್ ಚಿಲ್ಡ್ರನ್ ಕಾರ್ನರ್ಸ್ ಅಲ್ಲಿ ಆಕ್ಟಿವಿಟಿ ಮಾಡ್ತೀರ ನೋಡ್ಕೋಬೇಕಾಗತ್ತೆ. ಹಾಗೆ ಎವ್ರಿ ಡೇ ಒಂದೇ ಆಕ್ಟಿವಿಟಿಯನ್ನ ಮಾಡದೆ ಬೇರೆ ಬೇರೆ ಕಾರ್ನರ್ಸ್ ಅಲ್ಲಿ ಕುತ್ಕೊಂಡು ಮಾಡುವಂಥದ್ದನ್ನ ನಾವು ಗಮನಿಸಬೇಕು. ಅದನ್ನ ಮಾಡುವ ರೀತಿಯಲ್ಲಿ ನಾವು ನೋಡಿಕೊಳ್ಳಬೇಕಾಗತ್ತೆ. ಪೀರಿಯಡ್ ನಂಬರ್ 3 ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್. ಇದು ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತದ್ದಾಗಿದೆ. ಇಲ್ಲಿ ಆಕ್ಟಿವಿಟಿ ಗ್ರೂಪಿಂಗ್. ಇದರಲ್ಲಿ ನಮಗೆ ಬೇಕಾದಂತ ಮಟೀರಿಯಲ್ಸ್: ಅಸಾರ್ಟೆಡ್ ಬ್ಲಾಕ್ಸ್, ಬಟನ್ಸ್, ಮಾರ್ಬಲ್ಸ್, ಸೀಡ್ಸ್, ರಿಂಗ್ಸ್, ಟಾಯ್ಸ್, ಮ್ಯಾಥಮೆಟಿಕ್ಸ್ ಆಕ್ಟಿವಿಟಿ ಕಿಟ್. ಇದನ್ನ ಹೇಗೆ ಕಂಡಕ್ಟ್ ಮಾಡಬೇಕು? ಮಕ್ಕಳಿಗೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಅದನ್ನ ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡಕ್ಕೆ ಹೇಳಬೇಕು, ಅಂದ್ರೆ ವರ್ಗೀಕರಿಸಬೇಕಾಗತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಬಟನ್ಸ್ನ ಕಲರ್ ಮೇಲೆ, ಶೇಪ್ ಮೇಲೆ, ಸೈಜ್ ಮೇಲೆ ಅದನ್ನ ಗ್ರೂಪ್ ಮಾಡುವಂಥದ್ದು. ಮಾರ್ಬಲ್ಸ್ನು ಅಷ್ಟೇ, ಸೀಡ್ಸ್ನು ಹಾಗೆ. ಸೊ ಹೀಗೆ ಅದನ್ನ ಗ್ರೂಪ್ ಮಾಡಿ ಅವರು ಅದನ್ನ ವರ್ಗೀಕರಿಸಿಟ್ಕೊಂಡ್ಮೇಲೆ ಅವರು ಯಾಕೆ ಅದನ್ನ ವರ್ಗೀಕರಿಸಿದ್ರು, ಅದನ್ನ ಯಾಕೆ ಒಂದೇ ತರ ಇಟ್ರು, ಇದನ್ನ ಯಾಕೆ ಬೇರೆ ಗ್ರೂಪ್ ಮಾಡಿದ್ರು ಅನ್ನೋ ಒಂದು ವ್ಯತ್ಯಾಸವನ್ನ ಮಕ್ಕಳು ಕಂಡುಹಿಡ್ಕೊಂಡು ಅದನ್ನ ಹೇಳ್ಬೇಕಾಗತ್ತೆ. ಸೊ ಪೀರಿಯಡ್ ನಂಬರ್ 4 ಕ್ರಿಯೇಟಿವ್ ಆರ್ಟ್ಸ್. ಇಲ್ಲಿರ್ತಕ್ಕಂಥ ಆಕ್ಟಿವಿಟಿ ಅಭಿನಯ, ಸಾಂಗ್ ಅಥವಾ ಡ್ರಾಮಾ. ಇಲ್ಲಿ ನಮಗೆ ಬೇಕಾದಂತ ಮಟೀರಿಯಲ್ ಒಂದು ಸಾಂಗ್. ಯಾವ್ದಪ್ಪ ಅಂದ್ರೆ ಡಿಂಗಿಟಕ ಸಾಂಗ್ ಅಂತಕ್ಕಂಥ ಸಾಂಗ್ ನ ನಾವಿಲ್ಲಿ ಮಕ್ಕಳಿಗೆ ಹೇಳ್ಕೊಡೋದು. ಮೇಕ್ ದ ಚಿಲ್ಡ್ರನ್ ಸ್ಟ್ಯಾಂಡ್ ಇನ್ ಎ ಸರ್ಕಲ್ ಅಂಡ್ ದೆನ್ ಫೆಸಿಲಿಟೇಟರ್ಸ್ allow children to perform rhythmic activities, use accessories for nursery rhymes and songs. ಸೊ ಇಲ್ಲಿ ಸಿಂಗ್ ಮಾಡ್ತಾ ಅಭಿನಯವನ್ನ ಹೇಳ್ಕೊಳ್ತಾ ಆ ಮಗು ಐಸ್, ನೋಸ್, ಟಂಗ್, ಸ್ಕಿನ್, ಇಯರ್ಸ್, ಈ ಬಾಡಿ ಪಾರ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಈ ಒಂದು ಸಾಂಗ್ ಅಲ್ಲಿ. ಇದನ್ನ ನಾವು ಮಾಡಿಸ್ಬೇಕಾಗತ್ತೆ. ಇನ್ ದೆನ್ ಪೀರಿಯಡ್ 5 ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಅಂದ್ರೆ ಭಾಷಾ ಬೆಳವಣಿಗೆ. ಇಲ್ಲಿ ಇರ್ತಕ್ಕಂಥ ಆಕ್ಟಿವಿಟಿ ಐಡೆಂಟಿಫೈಯಿಂಗ್ ದ ಆಬ್ಜೆಕ್ಟ್ ಬೈ ದ ಇನಿಷಿಯಲ್ ಲೆಟರ್ಸ್ ಆಫ್ ದ ನೇಮ್. ಇಲ್ಲಿ ಯಾವ ಮಟೀರಿಯಲ್ಸ್ ಬೇಕಾಗಿಲ್ಲ. ಇಲ್ಲಿ ನಾವು ಸಜೆಸ್ಟೆಡ್ ಕಂಟೆಂಟ್ ಏನಪ್ಪಾ ಅಂತಂದ್ರೆ ಫ್ರೂಟ್ಸ್. ಇಲ್ಲಿ ನಾವೊಂದು ಹೇಗೆ ಮೆಥಡ್ ನ ಮಾಡ್ಬೇಕಂದ್ರೆ ಒಂದು ಆರ್ಗನೈಸ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಯಾವುದೋ ಒಂದು ಫ್ರೂಟ್ ನಾವು ಕೈ ಇಟ್ಕೊಂಡ್ಬಿಟ್ಟು ಅದನ್ನ ಗೆಸ್ ಮಾಡಿ ಹೇಳಿ ಅಂತ ಒಂದು ಕ್ಲೂಸ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ನಮ್ದು ಯಾವುದೋ ಒಂದು ಫ್ರೂಟ್ ನನ್ನ ಮೈಂಡ್ ಅಲ್ಲಿ ಇದೆ. ಇಟ್ ಈಸ್ ಇನ್ ಗ್ರೀನ್ ಕಲರ್, ಇಟ್ ಸ್ಟಾರ್ಟ್ ವಿತ್ ಲೆಟರ್ G ಅಂತ ಹೇಳಿದ್ರೆ ಆ ಮಗು ಗ್ರೇಪ್ ಅಂತ ಹೇಳ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಆ ಮಕ್ಕಳಿಗೆ ನಾವು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ನ ಮಾಡಿಸುವಂಥದ್ದು. ದೆನ್ ಪೀರಿಯಡ್ 6 ಬಂದು ಔಟ್ಡೋರ್ ಗೇಮ್ಸ್, ಅಂದ್ರೆ ಹೊರಾಂಗಣ ಚಟುವಟಿಕೆ. ಇಲ್ಲಿಯ ಆಕ್ಟಿವಿಟಿ ಬಂದು ಲೇಕ್ ಶೋರ್, ಅಂದ್ರೆ ನದಿ ದಡ. ಸೊ ಇದಕ್ಕೆಲ್ಲ ನಿಮಗೆ ಗೊತ್ತೇ ಇದೆ ಹೇಗೆ ಆಡಿಸ್ಬೇಕು ಅಂತ. ಸೊ ಒಂದು ಲೈಮ್ ಪೌಡರ್ ತಗೊಂಡು ಒಂದು ರೌಂಡ್ ಹಾಕಿ ಅದರ ಹಿಂದೆ ಆ ಮಕ್ಕಳು ಆ ಬಿಗ್ ಸರ್ಕಲ್ ಇಂದ ನಿಂತ್ಕೊಳ್ಳೋದು. ಸೊ ನದಿ ದಡ ಹೇಗೆ ಆಡಿಸ್ವಿ ಅದೇ ತರ ಇಂಗ್ಲಿಷ್ ಅಲ್ಲಿ ಲೇಕ್ ಶೋರ್ ಅಂತ ಹೇಳ್ಬಿಟ್ಟು ಅದನ್ನ ಆಟ ಆಡಿಸುವಂಥದ್ದು. ದೆನ್ ಪೀರಿಯಡ್ 7 ಸ್ಟೋರಿ ಟೈಮ್, ಕಥಾ ಸಮಯ. ಇಲ್ಲಿ ಇರ್ತಕ್ಕಂಥ ಕತೆ ಈ ದಿನದ ಕತೆ ಫಾರ್ಮಿಂಗ್ ಆಫ್ ಫ್ರೆಂಡ್ಸ್. ಇಲ್ಲಿ ಬೇಕಾದಂತ ಮಟೀರಿಯಲ್ಸ್ ಮಾಸ್ಕ್. ಏನಪ್ಪಾ ಬೇಕು, ಇದನ್ನ ಹೇಗೆ ನಾವು ಮಾಡಿಸೋದು ಈ ಒಂದು ಆಕ್ಟಿವಿಟಿನ ಅಂದ್ರೆ ಡಾಲ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಮೇಕಿಂಗ್ ಸ್ಟೋರಿ ಟೈಮ್ ಫನ್ ಯೂಸಿಂಗ್ ಸೀನಿಯರ್ ಸ್ಟೂಡೆಂಟ್ಸ್. ನಮಗೆ
4th 5th ಅಥವಾ 6th 7th ಮಕ್ಕಳನ್ನ ತಗೊಂಡ್ಬಂದು ಮಾಸ್ಕ್ ಹಾಕಿಸಿ ಇದನ್ನ ರೋಲ್ಸ್ಗಳನ್ನ ಅವ್ರ ಕೈಲಿ ಶೇರ್ ಮಾಡಿಸಿ ಇದನ್ನ ಮಾಡಿಸೋವಂಥದ್ದು. ದೆನ್ ಯು ಶುಡ್ ಎನ್ಶೂರ್ ಲಿಸನಿಂಗ್ ಆಸ್ ವೆಲ್ ಆಸ್ ಎಂಜಾಯಿಂಗ್ ದ ಸ್ಟೋರಿ ಅನ್ನೋದನ್ನ ನಾವು ಮಕ್ಕಳು ಮಾಡ್ತೀರಾ ಅಂತ ಎನ್ಶೂರ್ ಮಾಡ್ಕೋಬೇಕಾಗತ್ತೆ. ದೆನ್ ಪೀರಿಯಡ್ 8 ಸಿ ಯು ಅಗೇನ್, ಮತ್ತೊಮ್ಮೆ ಸಿಗೋಣ. ಸೊ ಇಡೀ ದಿನದ ಎಲ್ಲ ಆಕ್ಟಿವಿಟೀಸ್ನ ರಿಪೀಟ್ ಅಥವಾ ರಿಕಾಲ್ ಮಾಡಿಬಿಟ್ಟು ಚಿಲ್ಡ್ರನ್ಸ್ಗೆ ನಾಳೆ ನಿಮಗೆ ಏನು ಮಾಡ್ಕೊಂಬರ್ಬೇಕು, ನಾಳೆಗೆ ದಿನದ ಏನೇನು ವಿಶೇಷಗಳಿದೆ ಅದನ್ನೆಲ್ಲ ನಾವು ಒಂದ್ಸತಿ ಅವರಿಗೆ ಅದನ್ನ ಹೇಳಿಬಿಟ್ಟು, ಜೊತೆಗೆ ಇವತ್ತು ಆಗಿದಂಥ ಎಲ್ಲ ಆಕ್ಟಿವಿಟೀಸ್ನ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಬೇಕು, ಇದನ್ನು ಹೋಗಿ ಹೇಳಬೇಕು ಅದನ್ನ ಹೇಳ್ತಾ ಪ್ಲಾನ್ ಟು ಫೆಸಿಲಿಟೇಟ್ ಡೂ ಇಟ್ ಯುವರ್ ಸೆಲ್ಫ್ ಆಕ್ಟಿವಿಟಿನ ಮಾಡಿಸ್ಕೊಂಡು ಆ ದಿನವನ್ನು ನಾವು ಇಲ್ಲಿಗೆ ಮುಗಿಸೋದು. ಎಲ್ರಿಗೂ ಧನ್ಯವಾದಗಳು. ನಾನು ವಾಸುಕಿ, CRP ಮೇಲಿನ ಕುರುವಳ್ಳಿ, ತೀರ್ಥಹಳ್ಳಿ.